ಮೂರು ಪ್ರಮುಖ ಭೂಸ್ವಾಧೀನ ಪ್ರಕರಣದಲ್ಲಿ ರಾಜ್ಯದ ಎಪಿಎಂಸಿಗೆ ಭಾರೀ ಜಯ ಲಭಿಸಿದೆ. ಸುದೀರ್ಘ ಕಾನೂನು ಹೋರಾಟದಿಂದಾಗಿ ಎಪಿಎಂಸಿಗೆ ಬರಬೇಕಾಗಿದ್ದ 450 ಎಕರೆ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆಯಲಾಗಿದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿರುವ ಸಚಿವ ಶಿವಾನಂದ ಪಾಟೀಲ್, ಮೆಗಾ ಮಾರುಕಟ್ಟೆ ನಿರ್ಮಾಣಕ್ಕಾಗಿ ಬೆಂಗಳೂರಿನ ಶ್ರೀಗಂಧ ಕಾವಲು ಪ್ರದೇಶದಲ್ಲಿ 172 ಎಕರೆ, ಹೇರೋಹಳ್ಳಿ ಗ್ರಾಮದಲ್ಲಿ 100 ಎಕರೆ ಜಮೀನು ಸ್ವಾಧೀನವನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿದೆ ಅಂತ ತಿಳಿಸಿದ್ದಾರೆ. ಸರ್ಜಾಪುರ ಹೋಬಳಿಯ ಗೂಲಿಮಂಗಲದಲ್ಲಿ ಎಪಿಎಂಸಿಗಾಗಿ 42 ಎಕರೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ರೈಸ್ ಟೆಕ್ನಾಲಜಿ ಪಾರ್ಕ್ಗಾಗಿ 136 ಎಕರೆ ಜಮೀನು ಸ್ವಾಧೀನ ಪಡಿಸಿಕೊಂಡ ಕ್ರಮವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ಮೂಲಕ ಹಲವು ವರ್ಷಗಳಿಂದ ಕಾನೂನು ಹೋರಾಟ ನಡೆಸಿದ ಎಪಿಎಂಸಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಜಮೀನು ಪಡೆದುಕೊಂಡಿದೆ ಅಂತ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. 94ರಿಂದ ಕೆಲವು ವ್ಯಾಜ್ಯಗಳು ನಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ದವು. ಆ ವ್ಯಾಜ್ಯಗಳು ಬಗೆಹರಿದೇ 25 ವರ್ಷ ನಡೆದಿರತಕ್ಕಂಥ ಕೇಸ್ಗಳು ಸುದಯದಿಂದ ಈ 2 ವರ್ಷದಲ್ಲಿ 2 ಮಹತ್ತರ ಕೇಸ್ಗಳನ್ನು ನಾವು ಗೆದ್ದಿದ್ದೀವಿ. ಒಂದು ಗುಳಿಮಂಗಳ ಅಂಥೇಳಿ ನಿಮ್ಗೆ ಗೊತ್ತಿದೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ 42 ಎಕರೆ ಜಮೀನನ್ನು ಅಕ್ವಿಷನ್ಗೆ ಹಾಕಿದ್ವಿ ನಾವು. ಆ ಜಮೀನನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಹೈಕೋರ್ಟ್ಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ವಿರುದ್ಧ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರ ಆಗಿ ಆ ಜಮೀನನ್ನು ಇವತ್ತು ನಾವು ವಶಕ್ಕೆ ತೆಗೆದುಕೊಂಡು ಭೂ ಸ್ವಾಧೀನದ ಹಣ ಕೂಡ ನಾವು ಇವತ್ತು ಅವರಿಗೆ ಭರಣಾ ಮಾಡಿದ್ದೀವಿ. 211 ಕೋಟಿ ರೂಪಾಯಿ ಹಣ ಇವತ್ತು ನಮ್ಮ ಎಪಿಎಂಸಿಯಿಂದನೇ ತುಂಬಿ ನಾವು ಸರ್ಕಾರದಿಂದ ಯಾವುದೇ ಅನುದಾನ ಅದಕ್ಕೆ ಕೇಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.